ಇಲ್ಲಿ ಈಗ ಅಮೆರಿಕ ಇಸ್ರೇಲ್ ಜಂಟಿ ದಾಳಿ ನಡೆಸ್ತಾರೆ, ಬಟ್ ಅಮೆರಿಕ ಪದೇ ಪದೇ ಪಾಕಿಸ್ತಾನನ ಮಧ್ಯಸ್ಥಿಕೆ ತೆಗೆದುಕೊಂಡು ಏನೋ ಸಂಧಾನ ಮಾಡ್ಕೊಂಡ್ಬಿಡ್ತಾರೆ. 2 ಸತಿ ಮಾಡಿದ್ರು ಫೇಲ್ ಆಯ್ತು, ಕಂಡೀಷನ್ಸ್ ಯಾರು ಒಪ್ಕೊಳ್ತಾ ಇಲ್ಲ ಷರತ್ತುಗಳನ್ನ. ಅಂದ್ರೆ ಈ ಅಮೆರಿಕ ಇಲ್ಲಿ ಮಧ್ಯಸ್ಥಿಕೆ ತೆಗೆದುಕೊಳ್ಳುತ್ತೆ ಪಾಕಿಸ್ತಾನನ ಪದೇ ಪದೇ, ಅಂದ್ರೆ ಇಲ್ಲಿ ನಂಬಿಕೆ ಅನ್ನೋದು ಎಷ್ಟು ಅದು ಮಧ್ಯಸ್ಥಿಕೆ ಅನ್ನೋದು ಹೆಂಗಂದ್ರೆ, ಇವಾಗ ಕಾಡಲ್ಲಿ ಸಿಂಹ ಕೆಲಸ ಸಿಂಹ ಮಾಡ್ತಿರುತ್ತೆ, ಹುಲಿ ಕೆಲಸ ಹುಲಿ ಮಾಡ್ತಾ ಇರುತ್ತೆ. ಓಕೆನಾ, ಎಲ್ಲರಿಗೂ ಒಂದು ಕಮ್ಯುನಿಕೇಟ್ ಆಗಿ ಕೆಲಸ ಮಾಡೋದು ಯಾವುದು ಗುಳ್ಳೆನರಿ. ಸೊ ಅಂತ ಗುಳ್ಳೆನರಿಗೆ ಬೆಸ್ಟ್ ಆಪ್ಷನ್ ಬಂದ್ಬಿಟ್ಟು ಪಾಕಿಸ್ತಾನ್ಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ. ಸೊ ಅವ್ರು ಏನಕ್ಕಂದ್ರೆ ಇವಾಗ ಗುಳ್ಳೆನರಿ ಎಲ್ಲ ಕಡೆ ಹೋದಾಗ ಏನೋ ಒಂದ್ ಸ್ವಲ್ಪ ಸಿಗುತ್ತಲ್ಲ, ಹಂಗೆ ಪಾಕಿಸ್ತಾನ ಅವ್ರು ಅಮೆರಿಕ ಅವ್ರು ಹೇಳ್ದಂಗೆ ಹೇಳಿದ್ರೆ ಅವ್ರಿಗೆ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಲೋನ್ ರಿಲೀಸ್ ಆಗ್ಬೇಕಂದ್ರು ಅಮೆರಿಕ. ಓಕೆನಾ, ಇಸ್ಲಾಮಿಕ್ ದೇಶಗಳಲ್ಲಿ ಇದು ಸಿಗ್ಬೇಕಂದ್ರೂ ಕೂಡ ಅಮೆರಿಕ. ಸೊ ಇಡೀ ಒಂಥರ ಗುಳ್ಳೆನರಿ ವ್ಯವಹಾರ ಮಾಡೋದಕ್ಕೆ ಪಾಕಿಸ್ತಾನ ಅನ್ನೋದು ಬೆಸ್ಟ್. ಇವಾಗ ನಮ್ಮ ಇಂಡಿಯಾದಲ್ಲಿ ಮಧ್ಯಸ್ಥಿಕೆ ಮಾಡ್ತಿಲ್ಲ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಫಸ್ಟ್ ತಿಳ್ಕೊಬೇಕು ಜಿಯೋಪೊಲಿಟಿಕಲ್ಸ್ ಅಂದ್ರೆ ಏನು, ಯಾವ ಟೈಮಲ್ಲಿ ಮಧ್ಯಸ್ಥಿಕೆ ಮಾಡಬೇಕು ಅಂತ. ಇವಾಗ ಆ ಎರಡೂ ದೇಶಗಳು ನಮ್ಮ ಹತ್ರ ಬಂದ್ವಾ, ಅಥವಾ ನಮ್ಮ ಒಂದು ಕ್ಲೋಸ್ ದೇಶಕ್ಕೆ ಯಾವ್ದಕ್ಕಾದ್ರೂ ಒಂದು ಪ್ರಾಬ್ಲಮ್ ಆಗಿದ್ಯಾ, ಅವಾಗ ನಾವು ಇದು ಮಾಡಬೇಕು. ಇಸ್ರೇಲು ಸ್ಟ್ರಾಂಗ್ ಇದೆ, ಅಮೆರಿಕಾನು ಸ್ಟ್ರಾಂಗ್ ಇದೆ, ಅವ್ರ ಹತ್ರ ನಾವು ಹೋಗಿ ಏನು ಮಧ್ಯಸ್ಥಿಕೆ ಮಾಡ್ತೀವಿ, ನಮ್ದೇ ಇಲ್ಲಿ ನಾವು ಮಾಡ್ಕೊಳಕ್ ಆಗ್ತಿಲ್ಲ. ಸೊ ಇವಾಗ ನಾವು ಮಧ್ಯಸ್ಥಿಕೆ ಅವ್ರು ಬಂದವಾಗ ನಾವು ಮಾಡ್ಬೋದು. ಅದು ಬಿಟ್ಬಿಟ್ಟು ಪಾಕಿಸ್ತಾನ ತರ ಅದೇ ಗುಳ್ಳೆನರಿ ವ್ಯವಹಾರಗಳು ಬೇಡ ಅಷ್ಟೇ. ಇವಾಗ ಒಂದಿಬ್ರು ಏನೋ ಒಂದು ಮೊಲಕ್ಕೆ ಮತ್ತೆ ಇಲಿಗೆ ಏನೋ ಸಮಸ್ಯೆ ಆದಾಗ ಅವ್ನು ಸಿಂಹದ ಹತ್ರನೂ ಹುಲಿ ಹತ್ರ ಬಂದಾಗ ಹೇಳ್ಬೋದು ಸಿಂಹ, ನೋಡಪ್ಪ ಹಿಂಗ್ ಮಾಡ್ಕೊಡ್ರಿ ಅಂತ. ಅದ್ ಬಿಟ್ಬಿಟ್ಟು ಗುಳ್ಳೆನರಿ ತರ ಎಲ್ಲರ ಹತ್ರ ಹೋಗ್ಬಿಟ್ಟು ನಾವು ಮಾಡ್ತೀವಿ ಅಂದ್ರೆ ಆಗಲ್ಲ.